ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವಾನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ. ಶ್ರೀಮದ್ಭಾಗವತದಲ್ಲಿ ಬರುವ ಪರೀಕ್ಷಿದ್ರಾಜರ ವೃತ್ತಾಂತವನ್ನು ತಾವೆಲ್ಲ ತಿಳಿದಿದ್ದೀರಿ. ಪರೀಕ್ಷಿತ ಬೇಟೆಗೆ ಹೋದಾಗ ಮಧ್ಯಾಹ್ನದ ಬಿಸಿಲಿನಿಂದ ಬಾಯಾಡಿ ಶಮೀಕ ಋಷಿಗಳ ಆಶ್ರಮಕ್ಕೆ ಬರ್ತಾನೆ. ಸತ್ತ ಹಾವನ್ನು ಕೊರಳಲ್ಲಿ ಹಾಕ್ತಾನೆ. ಎಷ್ಟು ಬಾರಿ ನೀರು ಕೇಳಿದರೂ ಎದ್ದು ನೀರು ಕೊಡಲಿಲ್ಲ. ಢೋಂಗಿ ತಪಸ್ಸನ್ನು ಮಾಡ್ತಾ ಇದ್ದಾರೆ ಅಂತ ತಪ್ಪು ತಿಳಿದು ಅವರ ಕೊರಳಿಗೆ ಹಾವು ಹಾಕಿದ. ತಪ್ಪು ತಿಳುವಳಿಕೆಯಿಂದ ಆಗುವ ಅನರ್ಥಗಳು ಬಹಳ. ಮಗನಾದ ಶೃಂಗಿಗೆ ಗೊತ್ತಾಯಿತು. 8 ವರ್ಷದ ಬಾಲಕ, ಆದರೆ ಗಾಯತ್ರಿ ಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡಂತಹ ಬಾಲಕ ಅವನು. ಅದಕ್ಕಾಗಿಯೇ ಅವನ ಹೆಸರು ಶೃಂಗಿ ಅಂತ. ಶೃಂಗ ಅಂದ್ರೆ ಕೋಡು. ವ್ಯವಹಾರದಲ್ಲಿ ಮಾತನಾಡುವಾಗ ಹೇಳ್ತೇವೆ, ಬಹಳ ದೊಡ್ಡಸ್ತನ ತೋರಿಸ್ತಾ ಇದ್ರೆ ನಿನಗೇನು ಕೋಡು ಬಂದದೇನೋ ಅಂತ ಕೇಳ್ತಾರೆ. ಕೋಡು ಮೂಡ್ಯಾವೇನೋ ತಲೆ ಮೇಲೆ ಅಂತ. ಅಂದ್ರೆ ಯಾವುದಾದ್ರೂ ದೊಡ್ಡಸ್ತಿಕೆ ಇದ್ರೆ ಕೋಡು ಬಂದಂತೆ. ಜಗತ್ತಿನೊಳಗೆ ಉಳಿದ ಯಾವ ವ್ಯಕ್ತಿಗೂ ಇಲ್ಲದ ಕೋಡು ಇವರಿಗೆ ಬಂದಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಪರೀಕ್ಷಿತರಂತಹ ಮಹಾಭಗವದ್ಭಕ್ತನಾದ ರಾಜ, ಅಪರೋಕ್ಷ ಜ್ಞಾನವನ್ನು ಹೊಂದಿ ಸಾಧನೆಯನ್ನ ಮುಗಿಸಿ ಕೊನೆಯ ಹಂತದೊಳಗೆ ಇದ್ದವನು. ಅಂತಹ ಮಹಾನುಭಾವರಾದ ಪರೀಕ್ಷಿತನಿಗೂ 7ನೇ ದಿವಸಕ್ಕೆ ತಕ್ಷಕ ಕಚ್ಚಿ ಸಾಯಬೇಕು ಅಂತ ಶಾಪ ಕೊಟ್ರೆ ಪರೀಕ್ಷಿತನಂತಹ ಮಹಾರಾಜನು ಸತ್ತೋದ. ಎಂತೆಂತಹ ಭಾರಿ ಭಾರಿ ಋಷಿಗಳಿದ್ದರೂ ಕೂಡ ಈ ಒಬ್ಬ ತಪಸ್ವಿ ಆಡಿದ ಮಾತನ್ನು ಅವರು ಬದಲಾಯಿಸಲಿಕ್ಕೆ ಹೋಗಲಿಲ್ಲ. ಅಂದ್ರೆ ಇವನೊಳಗಿರುವ ತಪಸ್ಸಾಮರ್ಥ್ಯ ಏನು, ಅಥವಾ ಆ ಎಲ್ಲ ತಪಸ್ವಿಗಳಿಗೆ ಎಷ್ಟು ಪ್ರೀತಿ ಪಾತ್ರನಾಗಿದ್ದ ಅಂತ ಗೊತ್ತಾಗತ್ತೆ. ಅದೇ ಇವನಿಗೆ ಬಂದ ಒಂದು ಕೋಡು. ಅದಕ್ಕಾಗಿಯೇ ಅವನಿಗೆ ಹೆಸರು ಶೃಂಗಿ ಅಂತ. ಕೋಡು ಮೂಡಿತ್ತವನಿಗೆ. ಆದರೆ ಎಲ್ಲರನ್ನೂ ಮೀರಿಸುವಷ್ಟು ಕೋಡುಗಳಿದ್ದದ್ದು ದೇವರಿಗೆ. ಚತ್ವಾರಿ ಶೃಂಗಾತ್ರಯೋ ಅಸ್ಯ ಪಾದಾಃ. ಭಾರೀ ಕೋಡುಗಳಿವೆ ಅವನಿಗೆ. ಅವನನ್ನು ಮೀರಿಸುವಂತಹ ಕೋಡು ಇನ್ಯಾರಿಗೂ ಬಂದಿಲ್ಲ. ಅಂತಹ ಜಗತ್ತನ್ನೇ ಮೀರಿಸುವ ಅತ್ಯದ್ಭುತವಾದ ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ. ಯಾವ ಪರಮಾತ್ಮನ ವಿಕಾರಗಳನ್ನ ಮುರಿಯುವುದಕ್ಕೆ ಅನಂತ ಕಾಲದೊಳಗೂ ಯಾರಿಗೂ ಸಾಧ್ಯ ಇಲ್ಲ. ಅಂಥವನಿಗೆ ಇರುವಷ್ಟು ಕೋಡುಗಳಂತೂ ಯಾರಿಗೂ ಬಂದಿಲ್ಲ. 4 ಅಲ್ಲ, 400 ಅಲ್ಲ, ಅನಂತ ಕೋಡುಗಳು ಭಗವಂತನಿಗಿದೆ. ಇದರ ಅರ್ಥ ವಿಕೃತವಾಗಿ ತೋರ್ತಾ ಇದ್ದಾನೆ ಅಂತ ತಾತ್ಪರ್ಯವಲ್ಲ, ಅಷ್ಟು ಸರ್ವೋತ್ತಮನಾಗಿದ್ದಾನೆ ಅಂತ. ಇರಲಿ. ಅಂತಹ ಶೃಂಗಿಯ ಶಾಪದಿಂದ ತಕ್ಷಕ ಕಚ್ಚಿ ಸಾಯಬೇಕು. ತಕ್ಷಕ ಬರ್ತಾ ಇದ್ದಾನೆ. 7ನೇ ದಿವಸ ಈ ಕಡೆಗೆ ಕಾಶ್ಯಪ ಎಂಬ ಬ್ರಾಹ್ಮಣ ಬರ್ತಾ ಇದ್ದಾನೆ. ಕಾಶ್ಯಪನೆಂಬ ಬ್ರಾಹ್ಮಣನಿಗೆ ತಕ್ಷಕ ಬಂದು ಮಾತನಾಡುತ್ತಾನೆ. ನಾನು ಕಚ್ಚಿದರೆ ನಶಕ್ಯೋ ಅಭ್ಯಶತೇನಾಪಿ ಮಹಾಮಂತ್ರಾಯುತೈರತಿ. 10,000 ಮಂತ್ರಗಳನ್ನು ಹಾಕು. 100 ವರ್ಷ ನಿನ್ನ ಮಂತ್ರಗಳನ್ನ ಜಪ ಮಾಡು. ನನ್ನ ವಿಷವನ್ನ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಶಕ್ತಿ ಇದ್ರೆ ತೋರಿಸು ಅಂತ ಒಂದು ಗಿಡವನ್ನ ಕಚ್ಚುತ್ತಾನೆ. ಗಿಡ ಸುಟ್ಟು ಬೂದಿ ಆಗ್ತದೆ. ಗಿಡದ ಮೇಲೆ ಒಬ್ಬ ಕುಳಿತಿರ್ತಾನೆ, ಅವನೂ ಸುಟ್ಟು ಬೂದಿ ಆಗ್ತಾನೆ. ಈಗ ನಿನಗೆ ಶಕ್ತಿ ಇದ್ರೆ ಬದುಕಿಸು ಅಂತ. ಇವನು ತನ್ನ ಮಂತ್ರ ಪ್ರಭಾವದಿಂದ ಗಿಡವನ್ನೂ ಬದುಕಿಸಿದ. ಗಿಡದ ಮೇಲೆ ಕುಳಿತ ಒಬ್ಬ ಕಟ್ಟಿಗೆ ಒಡೆಯುವ ವ್ಯಕ್ತಿಯನ್ನೂ ಬದುಕಿಸಿದ. ಆಗ ಇವನಿಗೆ ಗಾಬರಿಯಾಯಿತು ತಕ್ಷಣ. ಹಾಗಾದರೆ ಬರೀ ಗಿಡವನ್ನಲ್ಲ, ಮಾನವನನ್ನೂ ಬದುಕಿಸ್ತಾನೆ ಅಂದ್ರೆ ಪರೀಕ್ಷಿತನನ್ನು ಇವನು ಬದುಕಿಸ್ತಾನೆ. ಹಾಗಾದ್ರೆ ಏನ್ ಮಾಡಬೇಕು? ನನ್ನ ಉದ್ದೇಶ ಸಿದ್ಧ ಮಾಡಿಕೊಳ್ಳಬೇಕಾದರೆ ಒಂದೇ ಒಂದು ಉಪಾಯ. ಇವನಿಗೆ ಹೇಳಿದ, ನಿನಗೆ ಪರೀಕ್ಷಿತ ಏನು ಹಣ ಕೊಡಬಹುದು ಅಂತ ಅನಿಸಿದೆ, ಇನ್ನು ಅಂದಾಜೆ ಅದರ 2 ಪಟ್ಟು ಹಣ ಕೊಡ್ತೇನೆ, ತೆಗೆದುಕೊಂಡು ವಾಪಸ್ಸು.
ಇವನು ವಿಚಾರ ಮಾಡಿದ ಕಾಶ್ಯಪ. ಅಲ್ಪಾಯುಷಂ ನೃಪಂ ಮತ್ವಾ ಜ್ಞಾನದೃಷ್ಟಿಯಾತ ಕಾಶ್ಯಪ. ಆಲೋಚನೆ ಮಾಡಿದ, ದೇವರ ಸಂಕಲ್ಪ ನೋಡಿದರೆ ಇನ್ನು ಇವನ ಆಯುಷ್ಯ ಬಹಳ ಉಳಿದಿಲ್ಲ, ಇವತ್ತೇ ಇವನ ಕೊನೆಯ ದಿನ. ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗಿ ನಾನು ಪ್ರಯತ್ನ ಮಾಡುವುದಾದರೂ ಏನಿದೆ ಅಂತ ಇವನು ಉದಾಸೀನಾಗಿ ಅವನು ಕೊಟ್ಟ ಹಣ ಆದರೂ ಕೊಡ್ತಾನೆ, ನನ್ನ ಮಕ್ಕಳು ಮೊಮ್ಮಕ್ಕಳು ಉಪಜೀವನ ಆಗ್ತದೆ ಅಂತ ಹೇಳಿ ತಗೊಂಡು ಹೋಗಿಬಿಟ್ಟ. ಕೇವಲ ದುಡ್ಡಿನ ಆಶೆಗೆ ಹೋಗಿಲ್ಲ, ಅದನ್ನು ಎಚ್ಚರದಿಂದ ತಿಳಿಯಿರಿ. ಅಲ್ಪಾಯುಷಂ ನೃಪಂ ಮತ್ವಾ ಜ್ಞಾನದೃಷ್ಟಿಯ ಸ ಕಾಶ್ಯಪ. ಕಶ್ಯಪ ಗೋತ್ರದಲ್ಲಿ ಹುಟ್ಟಿದವನು, ಹಾಗೆ ಬರೀ ದುಡ್ಡಿನ ಆಶೆಗೆ ಕೆಲಸ ಮಾಡುವವನಲ್ಲ. ಅವನಂತಾನೆ, ಇವನ ಆಯುಷ್ಯ, ಇವನ ದೈವ, ಇವನ ಹಣೆ ಬರಹ ಇಷ್ಟಿದೆ, ನಾನಿನ್ನು ಹೆಚ್ಚಿನ ಪ್ರಯತ್ನ ಮಾಡಿ ಪ್ರಯೋಜನ ಇಲ್ಲ ಅಂತ ಹೊರಟ. ಕತೆ ಗೊತ್ತಿದೆ. ಮುಂದೆ ಹಣ್ಣಿನೊಳಗೆ ಒಂದು ಸಣ್ಣ ಹುಳದ ರೂಪದೊಳಗೆ ತಕ್ಷಕ ಪ್ರವೇಶ ಮಾಡಿ ಹಣ್ಣು ತಿನ್ನುವಾಗ ಹೊರಗೆ ಬಂದು ಆ ಹುಳವೇ ದೊಡ್ಡ ಹಾವಾಗಿ ಅವನ ಮೈ ಸುತ್ತಿ ಕಚ್ಚಿದೆ. ಭಸ್ಮಸಾತ್ ಆಗಿದ್ದಾನೆ ಪರೀಕ್ಷಿತ್ ರಾಜ. ಮುಂದೆ ಈ ಕಾಶ್ಯಪ ತನ್ನ ಮನೆಗೆ ಹೋದರೆ ಅಷ್ಟರೊಳಗೆ ಈ ಸುದ್ದಿ ಕಿವಿಯಿಂದ ಕಿವಿಗೆ ಎಲ್ಲ ಊರುಗಳಿಗೆ ಹಬ್ಬಿ ಹೋಗಿದೆ. ಕಾಶ್ಯಪ ಬ್ರಾಹ್ಮಣ ಪರೀಕ್ಷಿತ ರಾಜನ ಹತ್ತಿರ ಹೋದ, ಬದುಕಿಸಬೇಕು ಅಂತ ಹೊರಟ. ಯಾರೋ ಹಣ ಕೊಟ್ಟರು ಅಂತ ಹಣದ ಆಶೆಗೆ ಹಣವನ್ನು ತೆಗೆದುಕೊಂಡು ಪರೀಕ್ಷಿತನಿಗೆ ಚಿಕಿತ್ಸೆಯನ್ನು ಮಾಡದೆ, ಮಂತ್ರ ಹಾಕದೆ, ಔಷಧಿ ಕೊಡದೆ, ತನ್ನ ವೈದ್ಯ ವೃತ್ತಿಗೆ ಮಂತ್ರ ವೃತ್ತಿಗೆ ವಂಚನೆ ಮಾಡಿ ತಿರುಗಿ ಬಂದ ಅನ್ನುವ ಸುದ್ದಿ ದೇಶದಲ್ಲಿ ಎಲ್ಲ ಹಬ್ಬಿದೆ. ನೋಡಿ, BBC ಇಲ್ಲ, ಯಾವ ಚಾನೆಲ್ಗಳಿಲ್ಲ, ಆಗ ಯಾವ ನ್ಯೂಸ್ ಪೇಪರ್ಸ್ ಇಲ್ಲ, ಆದರೆ ಈ ಸುದ್ದಿ ಎಲ್ಲರಿಗೂ ಹೋಗಿಬಿಟ್ಟಿದೆ. ಯಾರೂ ಅವನನ್ನ ಮಾತಾಡಿಸ್ತಾ ಇಲ್ಲ. ಇವನಿಗೆ ಗೊತ್ತಿಲ್ಲ, ಹತ್ರ ಬಂದ್ರೆ ಮುಟ್ಟಬೇಡ ಅಂತಾರೆ, ಪಂಕ್ತಿಯಲ್ಲಿ ಕುಳಿತರೆ ನಮ್ಮ ಪಂಕ್ತಿಯಲ್ಲಿ ಕೂಡಬೇಡ, ನಿನಗೆ ಎದ್ದು ಹೋಗು ಅಂತಾರೆ. ಮಾತನಾಡಿಸೋದಿಲ್ಲ. ಇವನು ಮಾತಾಡಿಸಿದ್ರೆ ಮುಖ ತಿರುಗಿಸಿಕೊಂಡು ಹೋಗ್ತಾರೆ. ಹೆಂಡತಿ, ಮಕ್ಕಳು, ಬಂಧುಗಳು, ಬಳಗದವರು, ಊರಿನವರು, ಪರ ಊರಿನವರು ಯಾರು ಇವನನ್ನ ಮಾತಾಡಿಸ್ತಾ ಇಲ್ಲ. ಇವನಿಗೆ ಗಾಬರಿಯಾಗಿ, ಏನು ಮಾಡಿದ್ದೇನೆ ನಾನು? ಅವನಿಗೆ ಗೊತ್ತು ಧರ್ಮಶಾಸ್ತ್ರ ಇದೆ. ಬ್ರಹ್ಮಹತ್ಯ ಮಾಡಿದರೆ, ಮದ್ಯಪಾನ ಮಾಡಿದರೆ, ಬಂಗಾರ ಬೆಳ್ಳಿ ಕಳ್ಳತನ ಮಾಡಿದರೆ, ದುಷ್ಟ ಸ್ತ್ರೀ ಸಂಘ ಮಾಡಿದರೆ, ಗುರುತಲ್ಪ ಗಮನ ಮಾಡಿದರೆ, ಅಥವಾ ಇಂತಹ ಪಾತಕಿಗಳ ಜೊತೆಗೆ ಸಂಘ ಮಾಡಿದರೆ, ಅವರ ಜೊತೆಗೆ ವ್ಯವಹಾರ ಮಾಡಿದರೆ ಸಾಕು, ಈ 5 ಜನರನ್ನು ಕೂಡ ಬಹಿಷ್ಕಾರ ಹಾಕಬೇಕು ಅಂತ ಇದೆ, ದೂರ ಇಡಬೇಕು ಅಂತ ಇದೆ. ಇವತ್ತಿನ ಕಾಲದಲ್ಲಿ ಬಹಿಷ್ಕಾರ ಅನ್ನುವುದು ಉಳಿದಿಲ್ಲ. ಆದರೆ ಒಂದು ಕಾಲಕ್ಕೆ ಬಹಳ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ರು. ತಪ್ಪು ಮಾಡಿದ ವ್ಯಕ್ತಿಗೆ, ನನ್ನ ತಪ್ಪಿಗೆ ಇಡೀ ಸಮಾಜ ನನ್ನನ್ನು ದೂರ ಇಡುತ್ತದೆ ಅಂತ ಗೊತ್ತಾದರೆ ಒಬ್ಬನನ್ನು ದೂರ ಇಟ್ಟರೆ 1,000 ಜನ ತಪ್ಪು ಮಾಡುವುದರಿಂದ ಹೆದರಿ ಸಾಯ್ತಾ ಇದ್ರು. ಆದರೆ ಇವತ್ತು ಯಾವ ತಪ್ಪು ಮಾಡಿದವರಿಗೂ ಬಹಿಷ್ಕಾರ ಇಲ್ಲ, ಯಾವ ತಪ್ಪನ್ನು ಮಾಡಿದವರಿಗೂ ದಂಡ ಇಲ್ಲ ಅಂತಾದರೆ ಆ ತಪ್ಪು ಮಾಡಿದಂತಹ ವ್ಯಕ್ತಿಗೆ ಭಯವೇ ಉಳಿಯುವುದಿಲ್ಲ. ಅದವನಿಗೆ ಗೊತ್ತು, ಕಾಶ್ಯಪನಿಗೆ. ಆದರೆ ಈ ತಪ್ಪು ನಾನು ಮಾಡಿಲ್ವಲ್ಲ, ನಾನು ಬ್ರಹ್ಮಹತ್ಯೆ ಮಾಡಿಲ್ಲ, ನಾನು ಮದ್ಯಪಾನ ಮಾಡಿಲ್ಲ, ನಾನು ಕಳ್ಳತನ ಮಾಡಿಲ್ಲ, ಇದು ಯಾವ ತಪ್ಪು ನಾನು ಮಾಡದೇ ಇದ್ದಾಗ ನನಗೆ ಯಾಕೆ ಇವರು ದೂರ ಇಡುತ್ತಾರೆ, ಬಹಿಷ್ಕಾರ ಹಾಕ್ತಾರೆ ಅಂತ. ಒಂದ್ಸಲ ಬೆಂಗಳೂರಲ್ಲಿ ಒಂದು ದೊಡ್ಡ ಗೃಹಸ್ಥರ ಮನೆ, ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಪೂಜೆಗೆ ಇದ್ದಾರೆ. ಪೂಜೆಯಾಗುವ ಸಂದರ್ಭದೊಳಗೆ ಯಾವ ಯಜಮಾನನ ಮನೆಯಲ್ಲಿ ಪೂಜೆ ಇತ್ತೋ ಆ ಯಜಮಾನ ಬಹಳ ದೊಡ್ಡ, ಮೈಸೂರು ಮಹಾರಾಜರ ಕಾಲದಲ್ಲಿ ಆ ಸ್ಥಾನದೊಳಗೆ ದೊಡ್ಡ ಅಧಿಕಾರದೊಳಗಿದ್ದವರು. ಅವರೇನೋ ಒಂದು ತಪ್ಪು ಮಾಡಿದರು. ಅವರನ್ನ ಹಿಡಿದು ಹೊರಗೆ ತಂದು ಬಹಿಷ್ಕಾರ ಹಾಕಿಬಿಡಿ ಅಂತ ಹೇಳಿದ್ರು. ಅವರ ಮನೆಯಲ್ಲೇ ಪೂಜೆ ಇತ್ತು, ಅವರಿಗೆ ಮನೆಯೊಳಗೆ ಪ್ರವೇಶ ಮಾಡಲಿಲ್ಲ, ಅವ್ರನ್ನ ಹಿಡಿದು ಹೊರಗೆ ಹಾಕಿಬಿಟ್ರು. ಅವರ ಕೈ ಕೆಳಗೆ ಕೆಲಸ ಮಾಡೋರೆಲ್ಲ ಬಂದು ಹೇಳಿದ್ರು, ಅಲ್ರಿ ನೀವು ದೊಡ್ಡ ಸ್ಥಾನದೊಳಗೆ ಇಂಥ ದೊಡ್ಡ ಅಧಿಕಾರದೊಳಗಿದ್ದೀರಿ, ಮಹಾರಾಜರಿಗೆ ಹೇಳಿ ನೀವು ಏನಾದರೂ ಮಾಡಿಸಬಹುದು, ಇಡೀ ಬಟಾಣಿ ಜಪ್ತಿ ಮಾಡಿಸಬಹುದು, ನೀವು ಅಷ್ಟೆಲ್ಲ ಇದ್ದು ಅವಮಾನ ಮಾಡಿಸಿಕೊಂಡು ಸುಮ್ಮನೆ ಕೂತಿರಲ್ಲ, ನೀವು ಯಾಕೆ ಸುಮ್ಮನೆ ಕೂತೀರಿ ಇಂಥ ಜನ ಎಲ್ಲ ಅವ್ರಿಗೆ ಕಿವಿ ತುಂಬಿದ್ರು. ಇದೇ ಒಂದು ಅವಕಾಶ ಸಿಕ್ಕಿತ್ತು ಸತ್ಯಜ್ಞಾನರ ಮೇಲೆ ದ್ವೇಷ ಸಾಧಿಸಬೇಕು ಅಂತ.
ಆಗ ಆ ಗೃಹಸ್ಥರಿಗೆ ಎಷ್ಟು ಭಕ್ತಿ ನೋಡಿ. ಅವರು ಹೇಳಿದರು, ಎಷ್ಟು ಜನ್ಮಗಳ ಪುಣ್ಯವೋ ಗೊತ್ತಿಲ್ಲ, ನಾನು ಇಷ್ಟು ದೊಡ್ಡ ಶ್ರೀಮಂತ, ಇಷ್ಟು ದುಡ್ಡು ಕೊಟ್ಟಿದ್ದೇನೆ, ಇಷ್ಟೆಲ್ಲ ಇದ್ರೂ ನನ್ನ ತಪ್ಪನ್ನು ನನಗೆ ತಿಳಿಸುವುದಕ್ಕೆ ಯಾವ ದಾಕ್ಷಿಣ್ಯವನ್ನು ಮಾಡದೆ ಹೊರಗೆ ಹಾಕುವಂತಹ ಗುರುಗಳು ಸಿಕ್ಕಿದ್ದು ನನ್ನ ದೊಡ್ಡ ಭಾಗ್ಯ. ನಾನ್ಯಾಕೆ ಅವ್ರನ್ನ ದ್ವೇಷ ಮಾಡಲಿ? ಜನ್ಮ ಜನ್ಮಕ್ಕೂ ಇವರೇ ಗುರುಗಳಾಗಲಿ, ನಾನು ತಪ್ಪು ಮಾಡಿದ್ರೆ ಹೀಗೆ ಹೊರಗೆ ಹಾಕಲಿ ಅಂತ ದೇವರಿಗೆ ಬೇಡ್ಕೋತೇನೆ ಎಂದ. ನಾನು ತಪ್ಪು ಮಾಡಿದ್ದಕ್ಕೆ ಶಿಕ್ಷೆ ಕೊಟ್ಟರೆ ತಪ್ಪೇನು? ಆದ್ರೆ ಇವನಂತಾನೆ ನಾನು ತಪ್ಪು ಮಾಡಿದ್ದಕ್ಕೆ ಯಾವ ಆಧಾರಗಳು ಇಲ್ಲ, ನಾನೇನೂ ತಪ್ಪು ಮಾಡಿಲ್ಲ, ಯಾಕೆ ನನ್ನನ್ನು ದೂರ ಇಡ್ತಾರೆ? ಶಾಕಲ್ಯ ಮುನಿಗಳ ಹತ್ರ ಹೋಗ್ತಾನೆ. ಅವರು ಜ್ಞಾನ ದೃಷ್ಟಿಯಿಂದ ನೋಡಿ ಹೇಳ್ತಾರೆ, ಶಾಕಲ್ಯರು, ಕಾಶ್ಯಪ ನೀನು ಮಾಡಿದ ಬಹಳ ದೊಡ್ಡ ತಪ್ಪು ಅಂದ್ರೆ ಶಕ್ತಿ ಇದ್ದು, ಸಾಮರ್ಥ್ಯ ಇದ್ದು, ಯೋಗ್ಯತೆ ಇದ್ದು, ಜ್ಞಾನ ಇದ್ದು, ವೈದ್ಯ ವೃತ್ತಿಯೂ ಇದ್ದು, ಮಂತ್ರಜ್ಞಾನವೂ ಇದ್ದು, ಸಿದ್ಧಪುರುಷನಾಗಿ ಪರೀಕ್ಷಿತನನ್ನು ಬದುಕಿಸದೆ ನೀನು ತಿರುಗಿ ಬಂದೆಯಲ್ಲ, ಆ ಪಾಪಕ್ಕೆ ನಿನ್ನನ್ನು ಎಲ್ಲರೂ ದೂರ ಇಟ್ಟಿದ್ದಾರೆ, ಬಹಿಷ್ಕಾರ ಹಾಕಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಬ್ರಹ್ಮಃ ಚ ಸುರಾಪೀಚ ಚೇಯಿತ ಗುರುತಲ್ಪಕಃ ಸಂಸರ್ಗ ದೋಷ ದುಷ್ಟಶ್ಚ ನಾಧಿಕಸ್ಯ ವಿನಿಷ್ಕೃತಿ. ನೀನು ಹೇಳಿದ್ದು ಸತ್ಯ, ಜೊತೆಗೆ ಕನ್ಯಾ ವಿಕ್ರಯಿಣಶ್ಚಾಪಿ ಹಯ ವಿಕ್ರಯಿಣಸ್ತಥ ಕೃತಘ್ನಸ್ಯಾಪಿ ಶಾಸ್ತ್ರೇಷು ಪ್ರಾಯಶ್ಚಿತ್ತಂ ನ ವಿದ್ಯತೆ. ಹಣದ ಆಶೆಗಾಗಿ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡಿದರೆ, ಕುದುರೆಗಳನ್ನ ಮಾರಾಟ ಮಾಡಿದರೆ, ಅಥವಾ ವಿಷದಿಂದ ಒದ್ದಾಡುವವನು, ರೋಗದಿಂದ ಬಳಲುವವನು, ಅಂತಹ ವ್ಯಕ್ತಿಗೆ ಸರಿಯಾದ ಚಿಕಿತ್ಸೆ ಮಾಡ್ಲಿಕ್ಕೆ ಬಂದರೂ ಯಾವ ವ್ಯಕ್ತಿ ಮಾಡೋದಿಲ್ಲ, ಅವನನ್ನು ಕೊಂದ್ರೆ ಏನು ಪಾಪ ಬರ್ತದೋ ಆ ಪಾಪ ಇವನಿಗೆ ಬರ್ತದೆ. ನಾನೇನು ಕೊಂದಿಲ್ರಿ ಅಂತ ನೀವು ಅನ್ಬಹುದು, ನೀವು ಕೊಂದಿರ್ಲಿಕ್ಕಿಲ್ಲ, ಬದುಕಿಸುವ ಶಕ್ತಿ ನಿಮಗಿತ್ತೋ ಇಲ್ವೋ, ಇದ್ದರೂ ನೀವು ಪ್ರಯತ್ನ ಮಾಡದೇ ಇದ್ರೆ ಅವನನ್ನು ಹತ್ಯೆ ಮಾಡಿದ ಪಾಪವೇ ನಿಮಗೆ ಬರ್ತದೆ. ವಿಷರೋಗಾತುರಂ ಯಸ್ತು ಸಮರ್ಥೋಪಿ ನರಕ್ಷತಿ ನತಸ್ಯ ನಿಷ್ಕೃತಿ ಪ್ರೋಕ್ತ ಪ್ರಾಯಶ್ಚಿತ್ತಾಯುತೈರಪಿ ನತೇನ ಸಹ ಪಂಕ್ತೌ ಚ ಭುಂಜೀತ ಸುಕೃತೀಜನಃ ನತೇನ ಸಹ ಭಾಷೇತ ನಪಶ್ಯೇತ್ತಂ ನರಂಕ್ವಚಿತ ತತ್ ಸಂಭಾಷಣ ಮಾತ್ರೇಣ ಮಹಾಪಾತಕ ಭಾಗ್ಭವೆ. ಅವನನ್ನು ನೋಡಬಾರದು, ಮಾತಾಡಿಸಬಾರದು, ಅವನ ಜೊತೆಗೆ ಊಟ ಮಾಡಬಾರದು, ಅವನನ್ನು ದೂರ ಇಡಬೇಕು. ಯಾವ ವ್ಯಕ್ತಿ ತಾನು ಸಮರ್ಥನಾದರೂ ಬದುಕಿಸುವುದಿಲ್ಲ. ನೀನಂಥ ಪಾಪ ಮಾಡಿದ್ದಿ, ಇವನಂದ ನಾನೇನು ಹಣದ ಆಶೆಗೆ ಮಾಡಿದ್ದಲ್ಲ, ಅದು ಉದಾಸೀನಾಗಿ ಬಿಟ್ಟಿದ್ದಲ್ಲ, ಕಾಲು ನೋವು ಮಾಡಿಕೊಂಡು ಎಲ್ಲಿಂದೋ ನಡೆದು ನಾನು ಹೋದದ್ದು, ಆದ್ರೆ ಅವನ ಆಯುಷ್ಯವೇ ಇಲ್ಲ ಅಂತ ವಿಚಾರ ಮಾಡಿ ನಾನು ತಿರುಗಿ ಬಂದೆ ಅಂತ. ಅದಕ್ಕೆ ಶಾಕಲ್ಯ ಮುನಿಗಳು ಉತ್ತರ ಕೊಡ್ತಾರೆ, ನಿಜ, ತಥಾಪಿ ಯಾವನ್ ಮರಣಂ ಬುಧೈಷ್ಕಾರ್ಯಂ ಚಿಕಿತ್ಸಿತಂ ಯಾವತ್ ಕಂಠಗತಾ ಪ್ರಾಣಾಃ ಮುಮೂರುಷೋಃ ಮಾನವಸ್ಯ ಹಿ ತಾವತ್ ಚಿಕಿತ್ಸಾ ಕರ್ತವ್ಯ ಕಾಲಸ್ಯ ಕುಟಿಲಾಗತಿ. ಹೌದು, ನಿನಗೆ ಗೊತ್ತಿರಬಹುದು ಇವನು ಇವತ್ತೇ ಸಾಯ್ತಾನೆ ಅಂತ ಗೊತ್ತಿರಬಹುದು, ಆದ್ರೆ ಸಾಯೋವರೆಗೆ ಚಿಕಿತ್ಸೆ ಕೊಡ್ಲೇಬೇಕು, ಅದು ವೈದ್ಯನ ಧರ್ಮ. ಇವನಿಗೇನು ಹೋಗ್ತಿಲ್ಲ, ಇನ್ನು 24 ತಾಸೊಳಗೆ ಇವನು ಸಾಯ್ತಾನೆ, 24 ತಾಸೊಳಗೆ ಸಾಯ್ತಾನೆ ಅಂತ ಗೊತ್ತಾದ ಮಾತ್ರಕ್ಕೆ ಚಿಕಿತ್ಸೆಯನ್ನ ಕೊಡುವುದನ್ನು ನಿಲ್ಲಿಸಬಾರದು. ಸಾಧ್ಯವಿದ್ದಷ್ಟು ಮಂತ್ರಗಳಿಂದ, ಔಷಧಗಳಿಂದ ಉಪಾಯವನ್ನು ಮಾಡಿ ಬದುಕಿಸುವ ಪ್ರಯತ್ನ ಮಾಡಬೇಕು. ಬದುಕದೇ ಇದ್ರೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ, ಅದು ದೇವರೇ ಇಷ್ಟೇ. ನಿನಗೆ ಪಾಪ ಬರ್ತಾ ಇರಲಿಲ್ಲ, ಸಾಯವನು ಸಾಯ್ತಾ ಇದ್ದ, ನೀನು ಪಾಪ ಮುಕ್ತನಾಗ್ತಾ ಇದ್ದಿ. ಈಗ ಸಾಯವನೂ ಸತ್ತ, ಬದುಕಿದವರೂ ಸತ್ತಂತೆ, ಬದುಕಿದವರೂ ಪಾಪಿಗಳಾಗ್ತಾರೆ, ನರಕದಲ್ಲಿ ಬೀಳುತ್ತಾರೆ. ನೀನು ಆ ಘೋರವ ಪಾಪವನ್ನು ಮಾಡಿದ್ದಿ ಅಂತ ಶಾಕಲ್ಯರು ಕಾಶ್ಯಪನಿಗೆ ಹೇಳಿದಾಗ ಕಾಶ್ಯಪನಿಗೆ ಬಹಳ ಪಶ್ಚಾತ್ತಾಪವಾಗಿದೆ. ಆಗ ಹಾಗಾದ್ರೆ ಇದಕ್ಕೆ ನಾನೇನು ಪರಿಹಾರ ಮಾಡಬೇಕು? ಪ್ರಾಯಶ್ಚಿತ್ತನೇ ಇಲ್ಲ ಅಂದ ಮೇಲೆ ಇನ್ನೇನು ಪರಿಹಾರ ಹೇಳಿದ್ದಪ್ಪ? ಪರಿಹಾರ ಇಲ್ಲ ಇದಕ್ಕೆ. ಬಹಳ ಅಂಗಲಾಗಿ ಬೇಳಿಕೊಂಡಾಗ ಶಾಕಲ್ಯರು ಧ್ಯಾನ ಮಾಡಿ ಚಿಂತನೆ ಮಾಡಿದ್ದಾರೆ. ಚಿಂತನೆ ಮಾಡಿ ಅವರು ಹೇಳ್ತಾರೆ, ನಿನಗೆ ಇದಕ್ಕಿರುವ ಒಂದೇ ಒಂದು ಉಪಾಯ ಅಂದ್ರೆ ಅದು ವೆಂಕಟಾಚಲದಲ್ಲಿರುವಂತಹ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ಸ್ನಾನ ಮಾಡಿ ಅಲ್ಲಿರುವಂತಹ ವರಾಹದೇವರ, ವೆಂಕಟೇಶ ದೇವರ ದರ್ಶನವನ್ನು ಮಾಡಿ ನೀನು ತಪಸ್ಸು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆದರೆ ಮಾತ್ರ ಇಂತಹ ದೊಡ್ಡ ಪಾಪದಿಂದ ನೀನು ಮುಕ್ತಿಯನ್ನು ಪಡೆಯಬಹುದು, ಇಲ್ಲದೆ ಇದ್ರೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನೋಡಿ, ಇವತ್ತು ನಾವೆಲ್ಲ ವೆಂಕಟಾಚಲಕ್ಕೆ ಹೋಗುವಾಗ, ಸ್ವಾಮಿ ಪುಷ್ಕರಣಿಯಲ್ಲಿ ನೀವುವಾಗ ಈ ತರಹದ ಪಾಪಗಳೆಲ್ಲ ನಮ್ಮಿಂದ ಎಷ್ಟು ಘಟಿಸಿರುತ್ತವೆ, ಅವೆಲ್ಲದರ ಪರಿಹಾರಕ್ಕಾಗಿ ನಾವು ಸ್ನಾನ ಮಾಡ್ತಾ ಇದ್ದೇವೆ ಎಂಬ ಅನುಸಂಧಾನ ನಮಗೆ ಬರಬೇಕು. ನಿಜವಾಗಿ
ನಮಗೂ ಸಾಕಷ್ಟು ಶಕ್ತಿ ಇದೆ. ವೈಯಕ್ತಿಕವಾಗಿ ಪ್ರತಿಯೊಬ್ಬರಿಗೂ ಇಲ್ಲಿ ಕುಳಿತವರೆಲ್ಲರಿಗೂ ಒಂದೊಂದು ಶಕ್ತಿ ಇದೆ. ನಮಗಿದ್ದ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ನಾವು ಪರೋಪಕಾರ ಮಾಡುತ್ತೇವೆ ಹೇಳಿ, ನಿರ್ವಂಚನೆಯಿಂದ ಹೇಳಿ, ಪ್ರಾಮಾಣಿಕವಾದ ಮನಸ್ಸಿನಿಂದ ಹೇಳಿ. ಎಷ್ಟೋ ಶಕ್ತಿ ಇರ್ತದೆ. ತಿಳುವಳಿಕೆ ಇಲ್ಲದೆ ಇದ್ದವರಿಗೆ ತಿಳುವಳಿಕೆ ಕೊಡಬಹುದು, ರೋಗ ಇದ್ದವರಿಗೆ ಪರಿಹಾರ ಮಾಡಬಹುದು, ಕಾಯುವವರನ್ನ ಬೇಕಾದಷ್ಟು ಚಿಕಿತ್ಸೆಗೆ ಗುರುತುಪಡಿಸಿ ಅವರನ್ನ ಗುರಿಪಡಿಸಿ ಉದ್ಧಾರ ಮಾಡಬಹುದು. ಸಾಕಷ್ಟು ಯೋಗ್ಯತೆ, ಸಾಕಷ್ಟು ಶಕ್ತಿ ನಮ್ಮಲ್ಲಿದ್ದರೂ ಕೂಡ ನಮ್ಮ ಶಕ್ತಿಗೆ ನಾವು ವಂಚನೆ ಮಾಡಿಕೊಂಡು ಎಷ್ಟೋ ಜನರನ್ನು ಉದಾಸೀನವಾಗಿ ನಾವು ಬಿಡುತ್ತೇವೆ. ಹಣ ಕೊಡೋ ಯೋಗ್ಯತೆ ಇರಬಹುದು, ಜ್ಞಾನ ಕೊಡೋ ಯೋಗ್ಯತೆ ಇರಬಹುದು, ಅಭಯ ಕೊಡೋ ಯೋಗ್ಯತೆ ಇರಬಹುದು, ಏನಿಲ್ಲದೆ ನೈತಿಕ ಬೆಂಬಲವನ್ನು ಕೊಡೋದಿರಬಹುದು. ಏನೂ ಇಲ್ಲದೆ ಉದಾಸೀನರಾಗಿ ನಾವು ಇದ್ದರೆ ಎಷ್ಟೆಲ್ಲ ಪಾಪಗಳನ್ನು ಗಳಿಸಿದ್ದೇವಲ್ಲ. ಭಾವಿಸಿ ಹೋಗೋಣ, ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡೋಣ. ಆದರೆ ಅದು ಬರೀ ನೀರು ಅಂತನ್ನುವ ಭಾವನೆಯಿಂದ ಸ್ನಾನ ಮಾಡಿದರೆ ಪ್ರಯೋಜನ ಇಲ್ಲ. ಆ ಸ್ಥಳದಲ್ಲಿ ದೇವಖಾತ ಅಂತ ಕರೀತಾರೆ. ಅಂತಹ ದೇವಖಾತದಲ್ಲಿ ಇರುವ ಆ ನೀರಿನೊಳಗೆ ಸಾಕ್ಷಾತ್ ವೆಂಕಟೇಶ ದೇವರು, ವರಾಹ ದೇವರು ಸನ್ನಿಹಿತರಾಗಿದ್ದು ನಮ್ಮೆಲ್ಲರ ಪಾಪಗಳನ್ನು ತೊಳೆಯುತ್ತಾರೆ ಎಂಬ ಅನುಸಂಧಾನದಿಂದ ಸ್ನಾನ ಮಾಡಿದರೆ ಪಾಪಗಳ ಪರಿಹಾರವಾಗ್ತದೆ. ಕಾಶ್ಯಪ ಎಂಬ ಬ್ರಾಹ್ಮಣ ಸಕಲ ಪಾಪಗಳನ್ನು ಕಳೆದುಕೊಂಡು ಮುಕ್ತನಾಗಿದ್ದಾನೆ ಎಂಬಂತಹ ಕಥೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾರೆ. ನಾನಾ ವಿಧವಾದ ಪಾಪಗಳಿಗೆ ಭಾಗವತದಲ್ಲಿ, ಗರುಡ ಪುರಾಣದಲ್ಲಿ, ಮಹಾಭಾರತದಲ್ಲಿ ನೀವು ಕೇಳುವಂತೆ ನಾನಾ ತರಹದ ನರಕಗಳಿವೆ. ಆದರೆ ಎಲ್ಲ ನರಕಗಳಿಂದಲೂ ಮುಕ್ತರಾಗುವುದಕ್ಕೆ ಭಕ್ತಿಯಿಂದ ವೆಂಕಟೇಶ ದೇವರ ಆರಾಧನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ, ಅವನ ಸೇವೆಯನ್ನು ಮಾಡಿ ತೀರ್ಥದ ಸ್ನಾನವನ್ನು ಮಾಡುವುದು ಬಹಳ ಉತ್ತಮವಾದಂತಹ ಉಪಾಯ ಎಂಬುದಾಗಿ ಹೇಳುತ್ತಾರೆ. ಇನ್ನೊಂದು ಮಹಿಮೆಯನ್ನು ತಿಳಿಯೋಣ. ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದ ಏನು ಲಾಭವಿದೆ ಅಂತ. ಸಮಯ ಬಹಳ ಆಗಿದೆ. ನಂದ ಅಂತ ಒಬ್ಬ ರಾಜ, ಆ ಸೋಮವಂಶದಲ್ಲಿ ಹುಟ್ಟಿದ ನಂದನೆಂಬ ರಾಜನ ಮಗ ಧರ್ಮಗುಪ್ತ ಅಂತ ಹೆಸರು. ಹೆಸರಿಗೆ ತಕ್ಕಂತೆ ಪರಮ ಧಾರ್ಮಿಕನಾದ ರಾಜ. ಅವನು ಮಾಡದಿರುವ ದಾನವೇ ಇಲ್ಲ, ಮಾಡದಿರುವ ಯಜ್ಞ ಇಲ್ಲ. ಯಾವಾಗಲೂ ಯಜ್ಞ, ಯಾಗ, ದಾನ, ಧರ್ಮ, ಪೂಜಾ, ಪಾಠ, ಪ್ರವಚನ, ಇಂತಹ ಧಾರ್ಮಿಕ. ತಂದೆ ಮಗನಿಗೆ ರಾಜ್ಯವನ್ನು ಒಪ್ಪಿಸಿ ಹೋದ ಮೇಲೆ ಧರ್ಮಗುಪ್ತ ರಾಜ್ಯವನ್ನು ಆಡುತ್ತಾ ಒಂದು ದಿವಸ ಬೇಟೆಗೆ ಹೋಗಿದ್ದ. ದಟ್ಟ ಅರಣ್ಯ, ಕಗ್ಗತ್ತಲು, ಮನೆಗೆ ಹೋಗುವುದು, ರಾಜ್ಯಕ್ಕೆ ಹೋಗುವುದು ಕಷ್ಟ ಅನಿಸ್ತು. ಅಲ್ಲಿ ಉಳಿಯುವುದು ಬಹಳ ಭಯಾನಕವಾಗಿತ್ತು. ಒಂದು ಗಿಡದ ಮೇಲೆ ಏರಿ ಕುಳಿತ. ಗಿಡದ ಮೇಲೆ ಏರಿದರೆ ಯಾವ ಹಿಂಸ್ರಪಟುಗಳ ಕಾಟ ಇಲ್ಲ ಅಂತ. ಆದರೆ ಊರು ಬಿಟ್ಟು ಬೇರೂರಿಗೆ ಹೋದರೆ ಪ್ರಾರಬ್ಧವು ಬೇರಾದೀತೆ. ಇವನು ಗಿಡದ ಮೇಲೆ ಹಚ್ಚಿ ಕುಳಿತರೆ ಯಾವುದೋ ಒಂದು ಕರಡಿಯನ್ನು ಸಿಂಹ ಹಟ್ಟಿಸಿಕೊಂಡು ಬರ್ತಾ ಇದೆ. ಕರಡಿ ಗಿಡವನ್ನು ಹಚ್ಚಿಬಿಟ್ಟು, ಯಾಕೆಂದ್ರೆ ಸಿಂಹಕ್ಕೆ ಗಿಡ ಹಚ್ಚಲಿಕ್ಕೆ ಬರುವುದಿಲ್ಲ. ಕರಡಿ ಗಿಡ ಹಚ್ಚಿದೆ. ಕರಡಿ ಗಿಡ ಹಚ್ಚಿದ ಕ್ಷಣಕ್ಕೆ ಇವನಿಗೆ ಗಾಬರಿ ಆಯಿತು. ಆದರೆ ಕರಡಿ ಮಾತಾಡ್ತಾ ಇದೆ. ಧರ್ಮಗುಪ್ತ, ಹೆದರಬೇಡ, ನೀನು ಹೆದರಿ ಮೇಲೆ ಬಂದಿದ್ದಿ, ನಾನು ಹೆದರಿ ಬಂದಿದ್ದೇನೆ. ಇಬ್ಬರೂ ಸಮಾನ ಧರ್ಮರು. ಹೀಗಾಗಿ ನಾವಿಬ್ಬರೂ ಗೆಳೆಯರಾಗೋಣ. ನಾನೇನು ನಿನ್ನನ್ನು ತಿನ್ನುವುದಿಲ್ಲ, ನಿನ್ನನ್ನು ಕಚ್ಚುವುದಿಲ್ಲ. ನಿನಗೆ ಮೈ ಮೇಲೆ ಉಗುರುಗಳಿಂದ ಅದು ಬಹಳ ನಗಿಸಿ ಕೊಲ್ತದಂತೆ ಕರಡಿ. ನಾನೇನು ನಿನಗೆ ತೊಂದರೆ ಕೊಡುವುದಿಲ್ಲ, ಸುಖವಾಗಿರು. ನಾನು ಮಲಗುತ್ತೇನೆ, ನೀನು ಎಚ್ಚರದಿಂದ ನನ್ನನ್ನು ನೋಡ್ತಾ ಇರು. ನೀನು ಮಲಗಿದಾಗ ನಾನು ನೋಡ್ತೇನೆ, ನಾನು ಮಲಗಿದಾಗ ನೀನು. ಅಂತೂ ಈ ರಾತ್ರಿ ಹೀಗೆ ಇಬ್ಬರು ಅರ್ಧ ನಿದ್ರೆ ಮಾಡಿ ಕಳೆಯೋಣ. ಬೆಳಕಾದ ಮೇಲೆ ಆ ಸಿಂಹ ತನ್ನ ಪಾಡಿಗೆ ತಾನು ಹೋಗಿರ್ತದೆ. ಆಮೇಲೆ ಇಬ್ರು ಕೆಳಗಿಳಿದು ಹೋದ್ರಾಯಿತು ಅಂತ ಆಗಲಿ ಎಂದಿದ್ದ. ಧರ್ಮಗುಪ್ತ ಮೊದಲಿಗೆ ಮಲಗಿದ. ನಿದ್ರೆ ಬಂದಿತ್ತು ಇವನಿಗೆ ಬಹಳ. ಓಡಾಡಿ ರಾಜನಿಗೆ ಸಿಂಹ ಹೇಳುತ್ತದೆ ಇವನಿಗೆ ನಿದ್ರೆ ಹಚ್ಚಿದ ಮೇಲೆ, ಕರಡಿಗೆ ಅವನು ತಗೊಂಡು ಏನ್ ಮಾಡ್ತೀಯ, ಅವನನ್ನು ನುಗ್ಗಿಸ್ಬಿಡು ಕೆಳಗೆ. ನಿದ್ದೆ ಹಚ್ಚಿದೆ ಅವನಿಗೆ, ನಿನ್ನನ್ನು ಬಿಟ್ಟುಬಿಡ್ತೇನೆ ನಾನು, ಅವನನ್ನು ತಿಂದು ಹೋಗ್ತೇನೆ, ನನಗೇನ್ ಬೇಕಾಗಿದೆ, ಹೊಟ್ಟೆ ತುಂಬಿದ್ರೆ ಸಾಕು. ಕರಡಿ ಆದರೇನು, ರಾಜನಾದರೇನು, ಇನ್ನೂ ರಾಜನ ಮಾಂಸ ಚೆನ್ನಾಗಿರ್ತದೆ. ದಿವಸ ಬೇಕಾದಷ್ಟು ಭಕ್ಷ್ಯಗಳನ್ನು ಮಾಡಿಕೊಂಡು ತಿಂದು ಮೈ ಚೂಟಿದರೆ
ಕೆಲವು ಅರ್ಚಕರಿಗೆ ಬೈತಿರ್ತಾರೆ ಜನ, ಮೈ ಸುಟ್ಟಿದ್ರೆ ಪಂಚಾಮೃತ ಬರ್ತದಂತೆ, ರಕ್ತ ಬರೋದಿಲ್ಲ ಅಂತ ಅಂತಾರೆ ಅನ್ನೋ ಜನ. ಪಾಪ ಅರ್ಚಕರಿಗಿರೋ ಕಷ್ಟ ಅವರಿಗೇನು ಗೊತ್ತಾಗುತ್ತೆ. ಅಷ್ಟು ನಿಷ್ಠೆಯಿಂದ ಪೂಜೆಯನ್ನು ಮಾಡಬೇಕಾಗಿದ್ರೆ ಅವರಿಗೆ ಎಷ್ಟು ಕಷ್ಟವಾಗಿರ್ತದೆ ಅನ್ನೋದು ಅವರಿಗೆ ಗೊತ್ತು. ಆದ್ರೆ ನೋಡೋರಿಗೆ ಹಾಗೆ ಅನಿಸ್ತದೆ, ಇವರು ಬರೀ ಪಂಚಾಮೃತ ಕುಡಿತಾರೆ ಅಂತ ಅನಿಸ್ತಿರ್ತದೆ. ಹಾಗೆ ಸಿಂಹ ಅಂತದೆ, ರಾಜ ಅಂದ್ರೆ ಬೇಕಾದಷ್ಟು ಪಂಚಭಕ್ಷ ಪರಮಾನ್ನಗಳನ್ನ ತಿಂದು ತಿಂದು ಮೈ ತುಂಬಿಕೊಂಡು ಮಾಂಸ ಬೆಳೆಸಿಕೊಂಡಿದ್ದಾನೆ, ನುಗ್ಗಿಸೋವನನ್ನ ಅಂತ. ಸಾಧ್ಯ ಇಲ್ಲ ಅಂತದೆ. ಕರಡಿ ಹೇಳುತ್ತದೆ, ಸರ್ವಥಾ ಸಾಧ್ಯ ಇಲ್ಲ. ವಿಶ್ವಾಸಘಾತಿನಾಂ ಪಾಪಂ ನನಶ್ಯೇ ಜನ್ಮ ಕೋಟಿ ಕೋಟಿ ಜನ್ಮಗಳವರೆಗೆ ಪ್ರಾಯಶ್ಚಿತ್ತ ಮಾಡಿದರೂ ವಿಶ್ವಾಸಘಾತ ಮಾಡಿದರ ಪಾಪವನ್ನ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಹಿ ಮಿತ್ರದ್ರೋಹಾಂ ಪಾಪಂ ನಶ್ಯೇದ್ ಯಜ್ಞಾಯುತೈರಪಿ ಬ್ರಹ್ಮ ಹತ್ಯಾದಿ ಪಾಪಾನಾಂ ಕಥಂಚಿನ್ ನಿಷ್ಕೃತಿರ್ಭವೇತ್ ನಾಹಂ ಮೇರುಂ ಮಹಾಭಾರಂ ಮನ್ಯೇ ಪಂಚಾಸ್ಯ ಭೂತರೇ ಮಹಾಭಾರಮಿಮಂ ಮನ್ಯೇ ಲೋಕ ವಿಶ್ವಾಸಘಾತು. ತಲೆಯ ಮೇಲೆ ಮೇರು ಪರ್ವತ ಇಟ್ಟರೆ ಭಾರ ಅಲ್ಲ, ವಿಶ್ವಾಸಘಾತ ಮಾಡಿದರೆ ಆ ಪಾಪದ ಭಾರ ಬಹಳ ದೊಡ್ಡ ಭಾರ. ಅದನ್ನು ನಾನು ಕಳೆದುಕೊಳ್ಳಲಾರೆ, ಸರ್ವಥಾ ನಾನು ವಿಶ್ವಾಸಘಾತ ಮಾಡೋದಿಲ್ಲ ಅಂತ ಹೇಳ್ತಾನೆ. ಆಯ್ತು, ಸಿಂಹ ಪಾಪ ನಿರುಪಾಯವಾಗಿ ಸುಮ್ಮನಿತ್ತು. ಸ್ವಲ್ಪತ್ತಾಯ್ತು, ಕರಡಿಯ ಪಾಳಿ ಮುಗಿತು. ಅದು ಮಲಗಿದೆ. ಧರ್ಮಗುಪ್ತ ಜಾಗೃತನಾಗಿ ಕಾಯ್ತಾ ಇದ್ದಾನೆ. ಕರಡಿಗೆ ನಿದ್ದೆ ಹಚ್ಚಿದ ಮೇಲೆ ಅದೇ ಮಾತನ್ನು ಧರ್ಮಗುಪ್ತನಿಗೆ ಹೇಳುತ್ತದೆ ಸಿಂಹ. ಆ ಕರಡಿಯನ್ನು ಕೆಳಗೆ ಹಾಕಿಬಿಡು, ನಾ ತಿಂದು ಹೋಗ್ಬಿಡ್ತೇನೆ, ನೀನು ಸುಖವಾಗಿರುವಂತೆ. ಇವನು ವಿಚಾರನೂ ಮಾಡಲಿಲ್ಲ. ಓಹೋ, ನಾನು ಹಾಕಿದ್ರೆ ಒಳ್ಳೆಯದಾಗತ್ತೋ ಇಲ್ವೋ, ಪಾಪ ಇಷ್ಟೊತ್ತು ನನ್ನನ್ನು ರಕ್ಷಣೆ ಮಾಡಿದೆ, ಏನು ವಿಚಾರ ಮಾಡಲಿಲ್ಲ. ನೋಡಿದ್ರೆ ಹೆಸರು ಧರ್ಮಗುಪ್ತ, ದೊಡ್ಡ ರಾಜ. ಆದರೆ ಏನೋ ಮಾನವ ಸಹಜವಾದಂತಹ ದುಷ್ಟ ಸ್ವಭಾವ, ಪೂರ್ವಜನ್ಮದ ಕರ್ಮವೋ ಏನೋ ಅವನಿಗೆ ಆ ಹೊತ್ತಿಗೆ ಕೆಟ್ಟ ವಿಚಾರ ಬಂದಿದೆ. ಕರಡಿಯನ್ನು ಕೆಳಗೆ ನುಗ್ಗಿಸಿದ್ದಾನೆ. ಆದರೆ ಕರಡಿ ಬೀಳಲಿಲ್ಲ. ಅದು ಅಲ್ಲಿಯೇ ಗಿಡವನ್ನು ಹಿಡಿದುಕೊಂಡು ಮತ್ತೆ ಮೇಲೆ ಏರಿದೆ. ಎದ್ದು ಹೇಳುತ್ತದೆ ಕರಡಿ, ಮೂರ್ಖ, ನಾನು ಕರಡಿಯಲ್ಲ, ನೀನು ಕುರುಡು ಅಂದ. ನಾನೊಬ್ಬ ಋಷಿ, ನನ್ನ ಹೆಸರು ಧ್ಯಾನಕಾಷ್ಠ ಅಂತ. ಯಾವಾಗಲೂ ಧ್ಯಾನವನ್ನ ಮಾಡ್ತಾ, ಭಗವಂತನ ಚಿಂತನವನ್ನು ಮಾಡ್ತಾ, ನಾವು ಋಷಿಗಳಾಗಿ ಕುಳಿತರೆ ಜನ ಮತ್ತೆ ಮಾತಾಡಿಸೋದಕ್ಕೆ ಬರ್ತಾರೆ, ಏನೋ ಕಷ್ಟ ಹೇಳ್ಕೊಳ್ಳೋದಕ್ಕೆ ಬರ್ತಾರೆ, ಏನೋ ಪ್ರಶ್ನೆ ಅಂತಾರೆ, ಏನೇನೋ ಕೇಳ್ತಾರೆ, ಸಮಯವನ್ನು ವ್ಯರ್ಥ ಮಾಡ್ತಾರೆ. ಅದಕ್ಕೆ ನಾನು ಬೇರೆ ಬೇರೆ ವೇಷಗಳನ್ನು ಧಾರಣ ಮಾಡಿ ಜನರಿಗೆ ಗೊತ್ತಾಗದಂತೆ ತಪಸ್ಸು ಮಾಡುವ ಮುನಿ. ನಾನು ಕರಡಿಯಲ್ಲ, ನೀನು ಮೂರ್ಖ ಇದ್ದಿ. ನನ್ನಂತಹ ಋಷಿಯನ್ನ ಅರ್ಥ ಮಾಡಿಕೊಳ್ಳದೆ ನೀನು ಕೆಳಗೆ ಬೀಳಿಸುವ ಪ್ರಯತ್ನ ಮಾಡಿದಿ. ಆದ್ರೆ ನಾನೇನು ಬೀಳಲಿಲ್ಲ, ನೀನು ಮಾತ್ರ ಮಾಡಿದ್ದು ತಪ್ಪು, ಅಪರಾಧ, ವಿಶ್ವಾಸಘಾತ ಮಾಡಿ. ನನಗೇನಾಗಲಿಲ್ಲ ಅನ್ನೋ ವಿಷಯ ಬೇರೆ, ಆದರೆ ನನಗೆ ಹಾನಿ ಮಾಡುವ ಪ್ರಯತ್ನ ನೀನು ಮಾಡಿದೆಯಲ್ಲ, ಅದೇ ನಿನ್ನ ದೊಡ್ಡ ಪಾಪ. ಬೈತಾ ಇದ್ದಾನೆ. ಆದ್ದರಿಂದ ಇವತ್ತಿನಿಂದ ನೀನು ಹುಚ್ಚನಾಗಿ ಹೋಗು ಅಂತ ಶಾಪ ಕೊಟ್ಟು. ತಿಳುವಳಿಕೆ ಇಲ್ಲದೆ ಕೆಲಸ ಮಾಡಿದ್ದಿ. ವಿಶ್ವಾಸಘಾತ ಮಾಡುವವರು ಯಾರು? ಬುದ್ಧಿ ಇಲ್ಲದೆ ಇದ್ದವರು, ತಿಳುವಳಿಕೆ ಇಲ್ಲದೆ ಇದ್ದವರು ಮಾಡ್ತಾರೆ. ತಿಳುವಳಿಕೆ ಇಲ್ಲದವರು ಮಾಡುವ ಕೆಲಸ ಮಾಡಿದ್ದೀಲ್ಲ. ತಿಳುವಳಿಕೆ ಇಲ್ಲದಂತೆ ಬುದ್ಧಿಭ್ರಂಶ ಹೊಂದಿ ಹುಚ್ಚನಾಗಿ, ಉನ್ಮತ್ತನಾಗಿ, ತಿಳುವಳಿಕೆ ಇಲ್ಲದೆ ಅಲದಾಡುವಂತ ಶಾಪ ಕೊಟ್ಟಿದ್ದಾರೆ. ಇವನು ಗಾಬರಿಯಾದ. ಆದರೆ ಬೇರೆ ಉಪಾಯ ಇರಲಿಲ್ಲ. ಆಮೇಲೆ ಕೆಳಗೆ ಬಂದು ಹೇಳ್ತಾರೆ ಆ ಸಿಂಹಕ್ಕೆ, ಸಿಂಹ, ನೀನು ಸಿಂಹ ಅಲ್ಲ, ನಾನು ಧ್ಯಾನ ಮಾಡುವುದಕ್ಕೆ ಏಕಾಂತ ಬೇಕು ಅಂತ ಬೇರೆ ಬೇರೆ ವೇಷವನ್ನು ನಾನು ಧಾರಣ ಮಾಡಿದ್ದೇನೆ. ನೀನ್ಯಾರು ಗೊತ್ತೇ? ನೀನೊಬ್ಬ ಕುಬೇರನ ಸಚಿವನಿ. ಆ ಕುಬೇರನ ಸೇವಕ, ಕುಬೇರನ ಮಂತ್ರಿ. ಆದರೆ ಒಂದು ಸಲ ಗೌತಮ ಋಷಿಗಳ ಆಶ್ರಮದ ಪರಿಸರದೊಳಗೆ ನಿನ್ನ ಹೆಂಡತಿಯ ಜೊತೆಗೆ ವಿವಸ್ತ್ರನಾಗಿ ನೀನು ವಿಹಾರ ಮಾಡ್ತಾ ಇದ್ದಿ. ಗೌತಮರು ತಮ್ಮ ಕಾಲ ಸಂಧ್ಯಾಕಾಲವಾಯಿತು ಅಂತ ಆಶ್ರಮದಿಂದ ಹೊರಗೆ ಬಂದಾಗ ಈ ದೃಶ್ಯವನ್ನು ನೋಡಿ ಸಿಟ್ಟಿನಿಂದ ನಿನಗೆ ಸಿಂಹ ಆಗುವಂತ ಶಾಪ ಕೊಟ್ಟು, ದೊಡ್ಡವರ ಆಶ್ರಮದಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಅಂತ ತಿಳಿಯದೆ ವಿವಸ್ತ್ರರಾಗಿ ಇದ್ದಾಗ ಹಿಂದೆ ನಾರದರು ಹೇಗೆ ನಲಕೂಬರ ಮಣಿಗ್ರೀವರಿಗೆ ವೃಕ್ಷಗಳಾಗಿ ಅಂತ ಶಾಪ ಕೊಟ್ಟರು ವಿವಸ್ತ್ರರಾಗಿ ಸ್ನಾನ ಮಾಡಿದ್ದಕ್ಕೆ, ಹಾಗೆ ಗೌತಮರು ಈ ಭದ್ರನೆಂಬಂತಹ ಕುಬೇರನ ಸಚಿವನಿಗೆ ಶಾಪ ಕೊಡ್ತಾರೆ. ವಿವಸ್ತ್ರನಾಗಿ ನೀನು ವಿಹಾರ ಮಾಡ್ತಾ ಇದ್ದಿ, ಇದು ಲೋಕ ಮರ್ಯಾದೆಯನ್ನು ಮೀರಿ ಮಾಡುವಂತಹ ಕೆಲಸ. ದೊಡ್ಡವರ ಸೇವಕರಾಗಿ ಇಷ್ಟೂ ತಿಳುವಳಿಕೆ ನಿನಗಿಲ್ಲ,
ಹಾಗಾದರೆ ವಿವಸ್ತ್ರವಾಗಿ ಓಡಾಡುವ ವ್ಯಕ್ತಿಗಳು ಯಾವುವು? ಪಶುಗಳು. ಹಾಗಾದ್ರೆ ಪಶುವಾಗಿ, ಪ್ರಾಣಿಯಾಗಿ, ಸಿಂಹವಾಗಿ ಹುಟ್ಟು ಅಂತ ಶಾಪ ಕೊಟ್ಟಿದ್ದಾರೆ. ಅದಕ್ಕೆ ನೀನು ಸಿಂಹನಾಗಿದ್ದಿ. ಗೊತ್ತಾಯಿತೆ? ನೀನು ನಿಜವಾಗಿ ಸಿಂಹ ಅಲ್ಲ. ನಿನ್ನ ವ್ಯಕ್ತಿತ್ವವನ್ನು ತಿಳಿದುಕೋ, ನಿನ್ನ ಸಾಧನೆಯನ್ನು ನೀನು ಮಾಡಿಕೋ. ಕಂಡವರನ್ನ ತಿಂದು ಮಾಡಿದ ಪಾಪಕ್ಕೆ ಸಿಂಹನಾಗಿದ್ದಿ, ಮತ್ತೂ ಪಾಪಗಳನ್ನ ಮಾಡಿ ನರಮಾಂಸ ಭಕ್ಷಣ ಮಾಡಿ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳಬೇಡ, ಸಾಧನೆ ಮಾಡಿಕೊ ಅಂತ ಉಪದೇಶ ಮಾಡಿದಾಗ ಅವನು ಶ್ರೇಷ್ಠವಾದ ಯಕ್ಷ ರೂಪವನ್ನು ತೆಗೆದುಕೊಂಡು ತನ್ನ ಲೋಕಕ್ಕೆ ಹೋಗಿದ್ದಾನೆ. ಧಾತೆ ಅಂದ್ರೆ ಜ್ಞಾನಕಾಷ್ಠೇನ ಸಂವಾದ ರಕ್ಷರೂಪೇಣ ಕೈಯದ ಸದಾ ನಿರ್ಭೂಯ ಸಿಂಹತ್ವಂ ಯಕ್ಷರೂಪಮವಾಪ್ಸತಿ. ಗೌತಮರು ಶಾಪ ಕೊಟ್ಟಾಗ ಇವನು ಪ್ರಾರ್ಥನೆ ಮಾಡ್ತಾನೆ, ಉದ್ಧಾರ ಮಾಡಿ ಅಂತ. ಗೌತಮರು ಈ ಮಾತನ್ನು ಹೇಳಿರುತ್ತಾರೆ. ಜ್ಞಾನಕಾಷ್ಠ ಎಂಬ ಋಷಿ ಕರಡಿಯಾಗಿ ಬಂದಾಗ ಅವನ ಜೊತೆಗೆ ನಿನಗೆ ಸಂವಾದವಾಗುತ್ತೆ. ಆ ಸಂವಾದವಾದಾಗ ನಿನಗೆ ಈ ಸಿಂಹ ಜನ್ಮದಿಂದ ಮೋಕ್ಷ ಇದೆ ಅಂತ ನನಗೆ ಅವರು ಹೇಳಿದ್ರು ಅಂತ ಸದ್ಧರ್ಮ ತೀರ್ಥರು ಹೇಳಿದ ಮಾತು ನೆನಪಾಗ್ತದೆ. ತ್ಯಾತ್ಪಾತಕಂ ತದತಿಹಂ ಉರುಗಾಯವಾದ. ಷಷ್ಠಸ್ಕಂಧಕ್ಕೆ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಉರುಗಾಯವಾದ ಪರಮಾತ್ಮನನ್ನ ವರ್ಣನೆ ಮಾಡುವುದು ಅಲ್ಲ. ಸತ್ಯಧರ್ಮರು ಮತ್ತೊಂದು ಅರ್ಥ ಹೇಳ್ತಾರೆ, ಉರುಗಾಯೈಹಿ ಸಹ ಸಂವಾದ. ಭಗವಂತನ ಜ್ಞಾನಿಗಳ ಜೊತೆಗೆ ಸಂಭಾಷಣೆ ಮಾಡಿದರೆ ಸಾಕಂತೆ ಮಾಡಿದ ಪಾತಕಗಳೆಲ್ಲ ನಾಶವಾಗಿ ಹೋಗ್ತವಂತೆ. ಹಾಗೆ ಗೌತಮರು ಹೇಳ್ತಾರೆ, ನಿನ್ನ ಪಾಪಕ್ಕೆ ನೀನು ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ ಇನ್ನೇನಲ್ಲ, ಜ್ಞಾನಕಾಷ್ಠ ಎಂಬ ಋಷಿಗಳ ಜೊತೆಗೆ ಸಂಭಾಷಣೆ ಮಾಡೋ ಮಾತ್ರದಿಂದ ನಿನಗೆ ಸಿಂಹಜನ್ಮದಿಂದ ಮುಕ್ತಿಯಾಗುತ್ತೆ. ಆ ಕಾಲ ಇವತ್ತು ಬಂದಿದೆ. ನೀವು ಅನುಗ್ರಹ ಮಾಡಿ ನನ್ನ ಜೊತೆಗೆ ಮಾತನಾಡಿಸಿದ್ದೀರಿ. ದರ್ಶನ ಸ್ಪರ್ಶನಾಲಾಪೈ ಭವಂತ ಪುಣ್ಯದಾಯಕ. ನಿಮ್ಮ ಜೊತೆಗೆ ಮಾತನಾಡಿದ್ದೇ ನನ್ನ ಭಾಗ್ಯ, ನನ್ನ ಉದ್ಧಾರವಾಯಿತು ಅಂತ ಅವನು ಮುಕ್ತಿಯನ್ನು ಹೊಂದಿದ. ಆದರೆ ಇವನು ಹುಚ್ಚನಾದ ರಾಜ. ಸಿಂಹಕ್ಕೆ ಮುಕ್ತಿಯಾಯಿತು, ಕರಡಿಯಂತೂ ಅದು ಋಷಿ. ಆದರೆ ಈ ರಾಜ ಮಾತ್ರ ಹುಚ್ಚನಾಗಿ ಅಲದಾಡುತ್ತಾ ಇದ್ದಾನೆ. ಆಗ ಅವನ ತಂದೆ ನಂದರಾಜ ರೇವಾತೀರದಲ್ಲಿ ತಪಸ್ಸು ಮಾಡ್ತಾ ಇದ್ದ. ಅವನ ಹತ್ರ ಎಲ್ಲ ಮಂತ್ರಿಗಳು ಕರೆದುಕೊಂಡು ಹೋಗಿ ಈ ಮಗನನ್ನು ಒಗಿತಾರೆ. ನಿಮ್ಮ ಮಗ ಹುಚ್ಚಾಗಿ ನೋಡ್ರಿ, ಏನ್ ಮಾಡ್ತೀವಿ, ಹೇಗೆ ರಾಜ್ಯವನ್ನ ನಾವು ನೋಡಿಕೊಳ್ಳಬೇಕು ಅಂತ ಕೇಳಿದಾಗ ಜೈಮಿನಿ ಋಷಿಗಳ ಹತ್ರ ಬರ್ತಾನೆ. ಜೈಮಿನಿಂ ಕರ್ಮಮೀಮಾಂಸಾ ಕರ್ತಾರ ಮಕರೋತ್ಪ್ರಭು. ಜಗತ್ತಿನೊಳಗಿನ ಕರ್ಮಶಾಸ್ತ್ರದ ಮೂಲ ರೂವಾರಿ ಅಂತನಿಸಿಕೊಂಡ ಮಹಾನುಭಾವರು ಜೈಮಿನಿ ಋಷಿಗಳು. ಯಾವ ಕರ್ಮಗಳನ್ನು ಹೇಗೆ ಮಾಡಬೇಕು, ಪ್ರಾಯಶ್ಚಿತ್ತ ಹೇಗೆ, ಯಜ್ಞ ಹೇಗೆ, ಯಾಗ ಹೇಗೆ, ಎಲ್ಲವನ್ನೂ ತಿಳಿಸುವ ಮಹಾನುಭಾವರು. ಅಲ್ಲೇ ಹೋದ ಅವನು. ಹೇಗೆ ಅವನು ರೈವತ ರಾಜ ತನ್ನ ಮಗಳ ಮದುವೆ, ಎಲ್ಲರ ಮದುವೆಯನ್ನ ಮಾಡಿಸೋದಕ್ಕೆ ಬ್ರಹ್ಮದೇವರ ಮನೆ ಮೇಲೆ ಬರೆದಿರುತ್ತಾರೆ, ಗಂಟು ಹಾಕಿರ್ತಾರೆ ಅಂತಂತಾರೆ. ಗಂಡ ಹೆಣ್ಣಿಗೆ ಎಲ್ಲಿ ಸಿಗಬೇಕು ಅಂತ ಬ್ರಹ್ಮದೇವರ ಗಂಟು ಹಾಕಿರ್ತಾರೆ ಅಂತ. ಬರೇ ಮಾತಾಡೋದಲ್ಲ, ಬ್ರಹ್ಮದೇವರಿಗೆ ಹೋಗಿ ನಾ ಕೇಳ್ತೀನಿ ಅಂತ ಹೊರಟ ರೈವತ ರಾಜ. ಹಾಗೆ ಇವನಂತಾನೆ, ಎಲ್ಲಾ ಕರ್ಮಗಳಿಗೆ ನಿರ್ಣಾಯಕರ ಯಾರು, ಕರ್ಮ ಮೀಮಾಂಸಾ ರಚನೆ ಮಾಡಿದವರು ಜೈಮಿನಿ ಋಷಿಗಳು ತಾನೆ, ಅವರಿಗೆ ಹೋಗಿ ನಾನು ಕೇಳ್ತೇನೆ ಅಂತ ನೇರವಾಗಿ ಜೈಮಿನಿ ಋಷಿಗಳ ಹತ್ರ ಬರ್ತಾನೆ. ಜೈಮಿನಿ ಋಷಿಗಳು ಬಹಳ ಹೊತ್ತು ಧ್ಯಾನ ಮಾಡ್ತಾರೆ. ಇತಿ ಪೃಷ್ಟ ಸ್ಥಿರಂ ಬಜ್ಜವು. ಬಹಳ ಹೊತ್ತು ಆಲೋಚನೆ ಮಾಡಿ ಎಲ್ಲ ಹೇಳ್ತಾರೆ. ಇವನಿಗೆ ಹುಚ್ಚು ಹಿಡಿಯುವುದಕ್ಕೆ ಕಾರಣವನ್ನೂ ತಿಳಿಸ್ತಾರೆ, ಅದಕ್ಕೆ ಪರಿಹಾರವನ್ನೂ ಹೇಳ್ತಾರೆ. ಬಹಳ ಹೊತ್ತು ಯಾಕೆ ಧ್ಯಾನ ಮಾಡಿದರು ಅಂದ್ರೆ, ಆ ಪರಮಾತ್ಮನ ವೆಂಕಟೇಶನ ಆ ಸ್ವಾಮಿ ಪುಷ್ಕರಣಿ ತೀರ್ಥದ ಅದರ ಮಹಿಮೆಯ ಅನುಸಂಧಾನವನ್ನು ತಾವು ಮಾಡಿ ಆ ಭಗವಂತನಿಗೆ ಪ್ರಾರ್ಥನೆ ಮಾಡಿ, ಈ ಭಕ್ತ ಬರ್ತಾನೆ ಇವನನ್ನು ಉದ್ಧಾರ ಮಾಡಿ ಅಂತ ಮನಸ್ಸಿನಲ್ಲಿಯೇ ಜೈಮಿನಿ ಋಷಿಗಳು ಕೇಳಿಕೊಂಡು ಕೊಟ್ಟ ಕಳಿಸ್ತಾ ಇದ್ದಾರೆ. ಉನ್ನತ ಪ್ರಾರ್ಥಿ ಆಶೇಷ ಸಂಸಾಧಕಂ. ಬರೇ ಈ ರಾಜ ಹೋಗಿ ಮುಳುಗಿದ್ರೆ ಏನಾಗ್ತಿರಲಿಲ್ಲ. ಜೈಮಿನಿ ಋಷಿಗಳು ತಾವು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಭಗವಂತನ ಚಿಂತನವನ್ನು ಮಾಡಿ ಅನುಸಂಧಾನ ಮಾಡಿ ಇವನಿಗೆ ಹೇಳ್ತಾರೆ, ನಂದನಿಗೆ, ಹೇ ನಂದರಾಜ, ನಿನ್ನ ನಂದನನನ್ನು ಆ ಭಗವಂತನ ಹತ್ತಿರ ಕರೆದುಕೊಂಡು ಹೋಗಿ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿಸಿ ವೆಂಕಟೇಶನ ಸೇವೆಯನ್ನು ಮಾಡಿಸು ಅಂತ ಹೇಳಿದಾಗ, ಒಂದೇ ದಿವಸ ಸ್ನಾನ ಮಾಡಿದ್ದೇನೆ. 6 ತಿಂಗಳಲ್ಲ, 8 ತಿಂಗಳಲ್ಲ, 1 ವರ್ಷ ಅಲ್ಲ, ಒಂದೇ ದಿವಸ ಸ್ನಾನ ಮಾಡಿ ಒಂದೇ ರಾತ್ರಿ ಅಲ್ಲಿ ವಾಸ ಮಾಡಿ ವೆಂಕಟೇಶ ದೇವರ ಸೇವೆ ಮಾಡಿದ್ದಕ್ಕೆ ಇವನ ಹುಚ್ಚು ದೂರ ಹೋಗಿದೆ. ಉತ್ತಮವಾದಂತಹ ತಿಳುವಳಿಕೆ ಬಂದಿದೆ. ಮತ್ತೆ ಮೊದಲಿನಂತೆ ಅಲ್ಲಿದ್ದ ಎಲ್ಲ ಸಜ್ಜನರಿಗೆ ಬೇಕಾದಷ್ಟು ಕ್ಷೇತ್ರಗಳನ್ನ, ಹೊಲಗಳನ್ನ, ಮನೆಗಳನ್ನ, ಅನ್ನ, ವಸ್ತ್ರ, ದ್ರವ್ಯ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ ಎಲ್ಲವನ್ನೂ ದಾನ ಮಾಡಿ ಧರ್ಮಗುಪ್ತ ಮೊದಲಿನಂತೆ ವೈಭವದಿಂದ ತನ್ನ ರಾಜ್ಯಕ್ಕೆ ಮರಳಿ ಬಂದಿದ್ದಾನೆ ಎಂಬ ವಿಷಯವನ್ನು ತಿಳಿಸ್ತಾರೆ. ಹೀಗೆ ಮನುಷ್ಯ ವಿಶ್ವಾಸಘಾತ ಮಾಡಿದ್ರೆ
ದ್ರೋಹ ಮಾಡಿದ್ರೆ ಅದರಿಂದ ಬಂದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ, ಇದು ಮಾತ್ರವಲ್ಲ ಇದರಂತೆ ನಾನಾ ತರಹದ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಭಗವಂತನ ಸಂದರ್ಶನ, ಅಲ್ಲಿರುವ ಪವಿತ್ರ ತೀರ್ಥದ ಸ್ನಾನ ಇದು ದೊಡ್ಡ ಉಪಾಯ ಎಂಬುದಾಗಿ ಸ್ಕಾಂದ ಪುರಾಣ ಹೇಳುತ್ತಾ ಇದೆ. ಶ್ರೀಕೃಷ್ಣ ಅರ್ಪಣ.